ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡಿಸೆಂಬರ್ ತಿಂಗಳಿಗೆ 12 ರಾಶಿಗಳ ರಿಲೇಷನ್ಶಿಪ್ಗೆ ಗೈಡೆನ್ಸ್ ಏನಿದೆ, ನಿಮ್ಮ ಲವ್ ಲೈಫ್ ಹೇಗಿದೆ, ನಿಮ್ಮ ಎಮೋಷನ್ಸ್ ಬಗ್ಗೆ ಯೂನಿವರ್ಸ್ ಕೊಡ್ತಾ ಇರೋವಂಥ ಸೂಚನೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಆಗಿರುತ್ತೆ ಇದು. ಇಲ್ಲಿ ನಾನು ಮೊದಲೇ ಕಾರ್ಡ್ನ ಶಫಲ್ ಮಾಡಿ ಪಿಕ್ ಮಾಡಿ ಇಟ್ಟಿದ್ದೀನಿ. ಇದು 12 ರಾಶಿಗಳ ರಿಲೇಷನ್ಶಿಪ್ ಗೈಡೆನ್ಸ್ ವಿಡಿಯೋ ಆಗಿರುತ್ತೆ ಇದು. ಸೊ ಇಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ಇವ್ರ ರಿಲೇಷನ್ಶಿಪ್ಪಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ನನಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಇವರ ಪಾರ್ಟ್ನರ್ಸ್ನ ಬೇರೆಯವ್ರ ಜೊತೆ ತುಂಬ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೇರೆಯವ್ರ ರಿಲೇಷನ್ಶಿಪ್ ಹೇಗಿದೆ, ನಂದು ಮಾತ್ರ ಯಾಕೆ ಹೀಗಿದೆ, ಇವರೇ ಒಂಥರ ಇವ್ರ ರಿಲೇಷನ್ಶಿಪ್ಪಿಗೆ ಅತೃಪ್ತರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿರೋದ್ರಿಂದ ಈಗ ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಹರ್ಟ್ ಆಗಿರ್ಬೋದು, ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು. ಸೊ ನಿಮಗೆ ಡಿಸೆಂಬರ್ ಮಂತ್ ಗೈಡೆನ್ಸ್ ಏನಂತಂದರೆ, ನಿಮ್ಮ ಪಾರ್ಟ್ನರ್ನ ಸ್ವತಂತ್ರವಾಗಿ ಬಿಡಿ. ಆವಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು ಬಿಡಿ, ಅವರನ್ನು ಅವರಾಗಿ ಇರೋದಕ್ಕೆ ಬಿಡಿ ಅಂತಲೇ ಹೇಳ್ತಾ ಇದ್ದಾರೆ. ನೆಕ್ಸ್ಟು ವೃಷಭ ರಾಶಿಯವರು ಎಲ್ಲೋ ಒಂದು ಕಡೆ ತುಂಬ ಫೈಟಿಂಗ್ಸ್ ನಡೀತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಫೈಟಿಂಗ್ಸ್ ನಡೀತಾ ಇದೆ. ಇಬ್ಬರದ್ದು ಎನರ್ಜಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಅಥವಾ ಏನದು ಲವರ್ಸ್ ಆಗಿರ್ಬೋದು, ಇಬ್ಬರು ಪಾರ್ಟ್ನರ್ ಎನರ್ಜಿನೂ ನನಗೆ ಹಾಗೆ ಕಾಣಿಸ್ತಾ ಇದೆ. ಇಬ್ಬರಲ್ಲೂ ಕೂಡ ಹಳೇದರಲ್ಲಿ ನಡೆದಿರುವಂಥ ಕೋಪ, ಹಳೇ ವಿಷಯಗಳಿಗೆ ಕೋಪ ಆಗಿರ್ಬೋದು, ಹರ್ಟ್ ಆಗಿರ್ಬೋದು, ಅದು ಡಿಸೆಂಬರ್ ಮಂತ್ನಲ್ಲಿ ಮತ್ತೆ ಆ್ಯಕ್ಟಿವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ಸ್ ಮಧ್ಯ ಈಗೋ ಕ್ಲ್ಯಾಶಸ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ಸ್ ಜೊತೆ ಚಿಕ್ಕದಕ್ಕೂ ಆರ್ಗ್ಯುಮೆಂಟ್ಸ್ ಮಾಡೋದನ್ನು ನಿಲ್ಲಿಸಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮಂತು ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿ ನಿಮ್ಮ ರಿಲೇಷನ್ಶಿಪ್ನ ನಿಭಾಯಿಸಿ ಅಂತಲೇ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಮಿಥುನ ರಾಶಿಯವ್ರಿಗೆ ಡಿಸೆಂಬರ್ ತಿಂಗಳ ರಿಲೇಷನ್ಶಿಪ್ ಗೈಡೆನ್ಸ್ ಇದು. ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಅವರಿಗೆ ಪಾರ್ಟ್ನರ್ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಇಲ್ಲಿ ಟ್ರಸ್ಟ್ ಇಶ್ಯೂ ನನಗೆ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಮೇಲೆ ಅಷ್ಟೊಂದು ಪ್ರೀತಿ ಇದೆ, ಅಷ್ಟೊಂದು ಆಸಕ್ತಿ ಇದೆ, ಆದರೆ ನೀವು ಯಾಕೆ ಅವ್ರನ್ನ ನಂಬ್ತಾ ಇಲ್ಲ ಅನ್ನೋದು ನನಗಿಲ್ಲ ಅನ್ನಿಸ್ತಾ ಇರೋದು. ಅದು ಎನರ್ಜಿ ನಂಗೆ ತುಂಬ ಫೀಲ್ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಟ್ರಸ್ಟ್ ಇಶ್ಯೂ ಇದೆ ಅನ್ನೋದು. ನಿಮ್ಮ ಹಾರ್ಟ್ನ ಓಪನ್ ಮಾಡಿ, ನಿಮ್ಮ ಪಾರ್ಟ್ನರ್ನ ಪ್ರೀತಿನ ನೀವು ಆಕ್ಸೆಪ್ಟ್ ಮಾಡಬೇಕು, ನೀವು ಅವ್ರನ್ನ ನಂಬಬೇಕು ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ನಿಜವಾಗ್ಲೂ ನಿಮ್ಮ ಜೊತೆ ತುಂಬ ಆನೆಸ್ಟ್ ಆಗಿದ್ದಾರೆ, ಆದರೆ ನೀವೇ ಅವರನ್ನು ಡೌಟ್ ಮಾಡ್ತಾ ಇರೋದು. ನಿಮ್ಮಲ್ಲೇ ಹೇಳಬೇಕಾ ಬೇಡವಾ ಆ ಒಂದು ಎಸಿಟೇಷನ್ ಅನ್ನೋದು ಇದೆ. ನಿಮ್ಮ ಕಮ್ಯುನಿಕೇಷನ್ ಮಾಡಿ, ಇಬ್ಬರ ಮಧ್ಯೆನೂ ಒಂದು ರೀತಿ ಒಳ್ಳೆ ಕಮ್ಯುನಿಕೇಷನ್ ಆದಾಗ ನಿಮ್ಮ ಪಾರ್ಟ್ನರ್ ಮೇಲೆ ನಂಬಿಕೆ ಅನ್ನೋದು ಬರುತ್ತೆ. ನಿಮ್ಮ ಫೀಲಿಂಗ್ಸ್ನ ಅವ್ರ ಹತ್ರ ಓಪನ್ ಆಗಿ ಹೇಳ್ಕೊಳ್ಳಿ, ಆವಾಗ ಮಾತ್ರ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ತುಂಬ ಚೆನ್ನಾಗಿ ನಡೆಯುವಂಥದ್ದು. ಇದು ನಿಮ್ಮ ಡಿಸೆಂಬರ್ ಮಂತ್ನ ರೀಡಿಂಗ್. ಹಾಗೆಯೇ ನೆಕ್ಸ್ಟು ಕಟಕ ರಾಶಿಯವರ ರಿಲೇಷನ್ಶಿಪ್ಗೆ ಗೈಡೆನ್ಸ್. ಈ ಒಂದು ಹೀಲಿಂಗ್ ಕಾರ್ಡ್ ಬಂದಿದೆ. ನನಗೆ ಅನ್ನಿಸ್ತಾ ಇದೆ, ನೀವು ತುಂಬ ದಿನಗಳಿಂದ ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಯ್ನ ಅನುಭವಿಸಿದ್ದೀರಾ, ಹರ್ಟ್ ಮಾಡ್ಕೊಂಡಿದ್ದೀರಾ, ರಿಲೇಷನ್ಶಿಪ್ಪಲ್ಲಿ ತುಂಬ ಡಿಸಪಾಯಿಂಟ್ಮೆಂಟ್ನ ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ಈ ಡಿಸೆಂಬರ್ ಮಂತಲ್ಲಿ ಎಮೋಷ್ನಲ್ ಹೀಲಿಂಗ್ ಆಗುವಂಥ ಸಾಧ್ಯತೆಗಳಿದೆ. ಇದು ನಿಮಗೊಂದು ಸ್ಟ್ರಾಂಗೆಸ್ಟ್ ಪೀರಿಯಡ್ ಅಂತಲೇ ಹೇಳ್ಬೋದು. ಡಿಸೆಂಬರ್ ಮಂತು ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕೂಡ ಕ್ಲಿಯರ್ ಆಗ್ತಾ ಇದೆ. ನಿಮ್ಮ ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ ಅದು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಿಮ್ಮ ಎಮೋಷ್ನಲಿ ಹೀಲಿಂಗ್ ಆಗ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡಿಸೆಂಬರ್ ಮಂತಲ್ಲಿ ನಿಮ್ಮ ರಿಲೇಷನ್ಶಿಪ್ಪು ತುಂಬ
ಸುಧಾರಣೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸಿಂಹರಾಶಿ. ಸಿಂಹರಾಶಿಯವರಿಗೆ ಡಿಸೆಂಬರ್ ಮಂತ್ನ ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ಪು ತುಂಬ ಸ್ಟಕ್ ಆಗಿದೆ, ಏನು ಒಂದು ಉತ್ತರ ಕಾಣ್ತಾ ಇಲ್ಲ, ಯಾವ ಡೈರೆಕ್ಷನ್ನು ಕಾಣ್ತಾ ಇಲ್ಲ, ಯಾವುದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಒಂಥರ ತುಂಬ ಬ್ಲ್ಯಾಂಕ್ ಸ್ಟೇಜ್ ಅಂತ ಅನ್ನಿಸ್ತಿದೆ. ಒಂದು ಸ್ವಲ್ಪ ನೀವು ಪಾಸ್ ಆಗಿದ್ದೀರಾ, ಕನ್ಫ್ಯೂಷನ್ ಆಗಿರುವಂಥ ಮಂತ್ ಇದಾಗಿರುತ್ತೆ. ಇದು ನೆಗೆಟಿವ್ ಅಲ್ಲ, ಆದರೆ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ ರೀಸೆಟ್ ಎನರ್ಜಿ ಅಂತ. ಸ್ವಲ್ಪ ಸ್ಟಾಪ್ ಮಾಡಿ ಆಮೇಲೆ ಮುಂದೆ ಹೋಗಿ. ಈ ಡಿಸೆಂಬರ್ ಮಂತ್ನ ಸ್ವಲ್ಪ ರೆಸ್ಟ್ನ ಕೊಡಿ, ನಿಮ್ಮ ರಿಲೇಷನ್ಶಿಪ್ಗೆ ಸ್ವಲ್ಪ ರೆಸ್ಟ್ ಕೊಡಿ. ನಿಮ್ಮಲ್ಲಿರುವಂಥ ಕನ್ಫ್ಯೂಷನ್ನು ಎಲ್ಲ ಕ್ಲಿಯರ್ ಆಗುತ್ತೆ, ಆಮೇಲೆ ಮತ್ತೆ ರೀಕನ್ಸಿಲೇಷನ್ ಆಗಿ ಅಂತ ಈ ಡಿಸೆಂಬರ್ ಮಂತ್ಗೆ ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋವಂಥ ಗೈಡೆನ್ಸ್ ಇದು. ನೆಕ್ಸ್ಟು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಕ್ಲೆನ್ಸಿಂಗ್ ಟು ದ ಪಾಸ್ಟ್. ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ನೋವು, ಬೇಜಾರು, ಪಾಸ್ಟ್ ಮೆಮೊರೀಸು ಅಥವಾ ಜಗಳಗಳು ಅಥವಾ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲಿದ್ದ ಎಕ್ಸ್ಪೆಕ್ಟೇಷನ್ಗಳು ಎಲ್ಲವೂ ಕೂಡ ಒಂಥರ ಬ್ಲಾಕ್ಡ್ ಎನರ್ಜಿ ಅಂತ ಬ್ಲಾಕ್ಡ್ ಎನರ್ಜಿ ಆಗಿದೆ. ನಿಮ್ಮ ಡಿಸೆಂಬರ್ ಮಂತ್ನಲ್ಲಿ ನೀವು ಆ ಎನರ್ಜಿನ ಹೀಲ್ ಮಾಡ್ಕೊಬೇಕು. ನಿಮ್ಮ ಪಾರ್ಟ್ನರ್ ಜೊತೆ ಎಂಜಾಯ್ ಮಾಡಬೇಕು. ನಿಮ್ಮ ಮೈಂಡನ್ನ ಫ್ರೀ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಟಿಂದ ನೀವು ಹೊರಗಡೆ ಬಂದಾಗಲೇ ನಿಮ್ಮ ಫ್ಯೂಚರ್ ಓಪನ್ ಆಗೋದು. ನಿಮ್ಮ ಪಾಸ್ಟಲ್ಲಿ ನಡೆದಂಥ ಎಲ್ಲ ಮಿಸ್ಟೇಕ್ಸ್ ಬಗ್ಗೆ ನೆನಪು ಮಾಡ್ಕೊಬೇಡಿ. ಓಲ್ಡ್ ಮೆಮೊರೀಸ್ನೆಲ್ಲ ನಿಮ್ಮಿಂದ ಡಿಲೀಟ್ ಮಾಡಿ. ಇದರಿಂದ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸುಧಾರಣೆ ಅನ್ನೋದು ಬರುತ್ತೆ. ಡಿಸೆಂಬರ್ ಮಂತ್ನಲ್ಲಿ ಒಂದಷ್ಟು ಸುಧಾರಣೆಗಳನ್ನ ನೀವು ನೋಡ್ತೀರಾ. ಹಾಗೆಯೇ ತುಲಾರಾಶಿಯವರಿಗೆ ಡಿಸೆಂಬರ್ ಮಂತ್ನ ಗೈಡೆನ್ಸ್. ಇಲ್ಲಿ ಮಾಸ್ಟರ್ ಕಾರ್ಡ್ ಬಂದಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗ ನೀವೇ ಮಾಸ್ಟರ್. ನಿಮ್ಮ ಪಾರ್ಟ್ನರ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋ ಅಂಥ ಮಾಸ್ಟರ್ ಇಲ್ಲಿ ನೀವಾಗಿದ್ದೀರಾ. ಮತ್ತು ಇಲ್ಲೇನಂತ ಅಂದರೆ, ನಿಮ್ಮ ಪಾರ್ಟ್ನರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ನಿಮ್ಮ ಪಾರ್ಟ್ನರ್ನ ತುಂಬ ಕೇರ್ ಮಾಡ್ತೀರಾ. ನಿಮ್ಮ ಪಾರ್ಟ್ನರಿಗೆ ಬರೀ ಏನಂತ ಅಂದರೆ, ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಈಗೋ ಇಶ್ಯೂ ಇದೆ, ಹಾಗೆ ಒಂದು ಆ ಫೈಟಿಂಗ್ ನೇಚರ್ ಇದೆ. ಆದರೆ ನೀವು ಎಲ್ಲವನ್ನು ಅಡ್ಜಸ್ಟ್ ಮಾಡಿಕೊಂಡು ಅವರನ್ನು ಸರಿಯಾದ ದಾರಿಗೆ ತಗೊಂಡು ಹೋಗುವಂಥ ಪಾರ್ಟ್ನರ್ ನೀವಾಗಿದ್ದೀರಾ ಅಂತಲೇ ಹೇಳ್ಬೋದು. ಡಿಸೆಂಬರ್ ಮಂತು ತುಲಾರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ನೆಕ್ಸ್ಟು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನು ಹೇಳ್ಬಹುದು ನಿಮ್ಮ ರಿಲೇಷನ್ಶಿಪ್ಗೆ ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ಪರ್ಫೆಕ್ಟ್ ಆಗಿರಲಿ, ಬಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ರಿಯಾಲಿಟಿನ ಆಕ್ಸೆಪ್ಟ್ ಮಾಡೋದು ತುಂಬ ಡಿಫಿಕಲ್ಟಿನೇ. ಡಿಸಪಾಯಿಂಟ್ಮೆಂಟ್ ಮಾಡ್ಕೊಬೇಡಿ. ನಿಮ್ಮ ಪಾರ್ಟ್ನರ್ನ ನೀವು ಪ್ರೀತಿಯಿಂದ ನೋಡಿ. ನಿಮ್ಮ ಡ್ರೀಮ್ ಪಾರ್ಟ್ನರ್ ನಿಮಗೆ ಸಿಕ್ಕಿಲ್ಲ ಅಂದರೂ ಕೂಡ ಸಿಕ್ಕಿರೋ ಅಂಥ ಪಾರ್ಟ್ನರ್ನ ನೀವು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ಗ್ರ್ಯಾಟಿಟ್ಯೂಡ್ನ ಹೇಳಬೇಕು. ಡಿಸೆಂಬರ್ ಮಂತಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೀವು ತೋರಿಸೋ ಅಂಥ ಪ್ರೀತಿ ಸಮಾಧಾನಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಧನುರಾಶಿ. ಧನುರಾಶಿಯವರಿಗೆ ಡಿಸೆಂಬರ್ ಮಂತ್ನ ರಿಲೇಷನ್ಶಿಪ್ ಗೈಡೆನ್ಸ್ ಇದಾಗಿದೆ. ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ತುಂಬಾ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ ಅಂತಲೇ ಹೇಳ್ಬೋದು. ಡಿಸೆಂಬರ್ ಮಂತು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿತ್ತು, ಅದು ಡಿಸೆಂಬರ್ ಮಂತಲ್ಲಿ ಮತ್ತೆ ರೀಸೆಟ್ ಆಗ್ತಾ ಇದೆ. ಇದು ಎಂಡಿಂಗ್ ಅಲ್ಲ, ಇದು ಒಂದು ಸೈಕಲ್ ಅಂತಲೇ ಹೇಳ್ಬೋದು. ಇದೊಂದು ಕಂಪ್ಲೀಟ್ ನ್ಯೂ ಸೈಕಲ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರೋವಂಥ ಮೆಸೇಜು, ನಿಮ್ಮಲ್ಲಿ ಆಗ್ತಾ ಇರೋವಂಥ ಈ ಒಂದು ಚೇಂಜ್ನ ನೀವು ಆಕ್ಸೆಪ್ಟ್ ಮಾಡಿದ್ರೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ. ರಿಲೇಷನ್ಶಿಪ್ನಲ್ಲಿ ಒಂದು ನ್ಯೂ ಫೇಸ್ ಅನ್ನೋದು ಶುರು ಆಗ್ತಾ ಇದೆ. ಓಲ್ಡ್ ಪ್ಯಾಟ್ರನ್ಸ್ ಎಲ್ಲನೂ ಬ್ರೇಕ್ ಆಗ್ತಾ ಇದೆ. ನಿಮ್ಮಲ್ಲಿರುವಂಥ ಜಗಳ ಆಗಿರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಲಿ, ಸೈಲೆನ್ಸ್ ಆಗಿರಲಿ, ಇವೆಲ್ಲವೂ ನಿಮ್ಮಿಂದ ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮಕರ ರಾಶಿಯವ್ರಿಗೆ. ಮಕರ ರಾಶಿಯವ್ರಿಗೆ ಡಿಸೆಂಬರ್ ಮಂತ್ನ ರಿಲೇಷನ್ಶಿಪ್ ಗೈಡೆನ್ಸ್ ಏನಿದೆ ಅಂತ
ನೋಡೋದಾದರೆ, ನೀವು ತುಂಬ ದಿನದಿಂದ ರಿಲೇಷನ್ಶಿಪ್ನಲ್ಲಿ ಫೀಲ್ ಮಾಡ್ತಾ ಇರುವಂಥ ಆ ಪ್ರೆಷರ್ ಏನಿದೆ, ಹರ್ಟ್ ಏನಿದೆ, ಸೈಲೆನ್ಸ್ ಏನಿದೆ, ಆ ಬ್ಲಾಕ್ ಏನಿದೆ, ಇದೆಲ್ಲ ಡಿಸೆಂಬರ್ನಲ್ಲಿ ಬ್ರೇಕ್ ಆಗುವಂಥ ಸಾಧ್ಯತೆಗಳಿದೆ. ನಿಮ್ಮ ಒಳಗಡೆ ಇರುವಂಥ ಸತ್ಯ ಏನಿದೆ ಅದು ಹೊರಗಡೆ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಓಪನ್ ಆಗ್ತಾ ಇದೆ. ಎಮೋಷ್ನಲಿ ನೀವು ರಿಲೀಸ್ ಆಗ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಪಾರ್ಟ್ನರ್ ಜೊತೆ ಸ್ಟ್ರಾಂಗಾಗಿ ಒಂದು ಕಮ್ಯುನಿಕೇಷನ್ ಮಾಡಿ. ನಿಮ್ಮ ಲಾಂಗ್ ಟರ್ಮಲ್ಲಿದ್ದಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೂ ಕೂಡ ಈ ಡಿಸೆಂಬರ್ ಮಂತು ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮಕರ ರಾಶಿಯವ್ರಿಗೆ ಡಿಸೆಂಬರ್ ಮಂತು ಒಂದು ಹೊಸ ಜರ್ನಿನ ಶುರು ಮಾಡೋದಕ್ಕೆ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಕುಂಭರಾಶಿಯವರಿಗೆ ಡಿಸೆಂಬರ್ ಮಂತ್ನ ರಿಲೇಷನ್ಶಿಪ್ ಗೈಡೆನ್ಸ್. ನೀವು ಈ ತಿಂಗಳು ಪ್ರೀತಿನ ರಿಸೀವ್ ಮಾಡೋ ಎನರ್ಜಿಗೆ ಮೂವ್ ಆಗ್ತಾ ಇದ್ದೀರಾ. ಪಾಸ್ಟ್ನಲ್ಲಿ ನೀವು ತುಂಬ ಕೊಟ್ಟಿದ್ದೀರಾ, ಅಂದರೆ ನಿಮ್ಮ ಪ್ರೀತಿನ ಕೊಟ್ಟು ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ಕೊಂಡಿದ್ದೀರಾ. ಆದರೆ ಈ ತಿಂಗಳು ನಾನು ಕೊಟ್ಟು ಸಾಕಾಗಿದೆ, ಹೀಗೇನಿದ್ರು ನೀನು ಕೊಡು, ನಾನು ರಿಸೀವ್ ಮಾಡ್ಕೊಳ್ಳೋ ಮೂಡಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ರಿಲೇಷನ್ಶಿಪ್ ಈ ಮಂತಲ್ಲಿ ತುಂಬ ಸಾಫ್ಟ್ ಆಗಿದೆ, ಎಮೋಷ್ನಲಿ ಓಪನ್ಡ್ ಎನರ್ಜಿ ಅಂತಲೇ ಹೇಳ್ಬೋದು. ಪಾರ್ಟ್ನರ್ ನಿಮಗೆ ಹೆಚ್ಚಾಗಿ ಕೇರ್ ಮಾಡ್ತಾರೆ, ಅಟೆನ್ಷನ್ನ ಕೊಡ್ತಾರೆ, ಅಫೆಕ್ಷನ್ನ ಕೊಡ್ತಾರೆ. ನೀವು ತುಂಬ ಕಾಮಾಗಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟಾಗಿ ಮೀನರಾಶಿಯವ್ರಿಗೆ ಡಿಸೆಂಬರ್ ಮಂತ್ನಲ್ಲಿ ಇವರ ರಿಲೇಷನ್ಶಿಪ್ಗೆ ಯೂನಿವರ್ಸು ಯಾವೊಂದು ಗೈಡೆನ್ಸ್ನ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಿಮ್ಮ ರಿಲೇಷನ್ಶಿಪ್ ಎನರ್ಜಿ ತುಂಬ ಸಾಫ್ಟ್ ಆ್ಯಂಡ್ ಒಂದು ಒಳ್ಳೆ ಬಾಂಡಿಂಗ್ ಆಗೋವಂಥ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ಇದ್ದಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕೂಡ ಸಾಲ್ವ್ ಆಗ್ತಾ ಇದೆ. ನೀವು ಹುಟ್ಟಿರೋದೇ ಒಬ್ರಿಗೋಸ್ಕರ ಒಬ್ಬರು ಅನ್ನೋ ರೀತಿಲಿ ಡಿಸೆಂಬರ್ ಮಂತ್ ಇರುತ್ತೆ. ಇಬ್ಬರು ಒಬ್ರನ್ನ ಒಬ್ಬರು ರೆಸ್ಪೆಕ್ಟ್ ಮಾಡ್ತೀರಾ, ಮೆಚ್ಯೂರ್ ಆಗಿ ಯೋಚನೆ ಮಾಡ್ತೀರಾ. ತುಂಬ ಒಂಥರ ಕಾಮಾದ ಎನರ್ಜಿ ಅಂತಲೇ ಹೇಳ್ಬೋದು. ನಿಮ್ಮ ರಿಲೇಷನ್ಶಿಪ್ಪು ಇನ್ನೂ ಗ್ರೋ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪಾರ್ಟ್ನರು ನಿಮ್ಮ ಬಗ್ಗೆ ಒಂದು ತುಂಬ ಸಾಫ್ಟ್ ಆ್ಯಂಡ್ ಕೇರಿಂಗ್ ಆಗ್ತಾರೆ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ರಿಲೇಷನ್ಶಿಪ್ ಇಬ್ಬರದೂ ಒಂದು ರೀತಿ ತುಂಬ ಅದ್ಭುತವಾಗಿ ನಡೆಯುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು 12 ರಾಶಿಗಳ ರಿಲೇಷನ್ಶಿಪ್ಗೆ ಗೈಡೆನ್ಸ್ ಆಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.